ನೋಡ್ರಿ ಬರ್ರಿ ಅದೇ ಲಾಗ್ ಕಂಟಿನ್ಯೂ ಮಾಡಿ ನೋಡ್ರಿ. ಯಾಕಂದ್ರೆ ಬರ್ತ್ಡೇ ಸಂಚಿಕೆ ಐತಲ್ರಿ, ಅದ್ರದ್ದು ಒಂದಿಷ್ಟು ಲಾಗ್ ಹಾಕಿದ್ರಾತಂತೆ, ಅದೇ ಲಾಗ್ ಕಂಟಿನ್ಯೂ ಮಾಡಿ ನೋಡ್ರಿ. ಇವಾಗ ನಾ ತಯಾರಾಗಿ ನೋಡ್ರಿ ಮುದ್ದೆ ಬಳಕ್ಕೆ ಹೋಗ್ಬೇಕಂತೇಳಿ ಮುದ್ದೆ ಬಳಕ್ಕೆ ಹೋಗ್ತೀನಿ ರೀ. ಒಂದಿಷ್ಟು ಕೇಕು ನೋಡ್ತೀನಿ ರೀ, ಎಷ್ಟೆಷ್ಟು ಅರ್ಧ kg ತರ್ತೀನಿ ರೀ. ತಂದು ಮನೆ ಪೂರ್ತಿಯಾಗಿ ನೋಡ್ತೀನಿ ರೀ, ಹೆಂಗೇನಾಗುತ್ತೆ ಹೋಗ್ತೀನಿ ರೀ. ಇವಾಗ ಮುದ್ದೆ ಬಳಕ್ಕೆ ಹೋಗಿ ಏನೇನು ತಂದೆ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ಬರ್ರಿ. ಮುದ್ದೆ ಬಳಕ್ಕೆ ಹೋಗೋಣ ಇವಾಗ. ನೋಡ್ರಿ ನಾನು ಮುದ್ದೇಬಾಳೆ ಅಂತ ಬಂದು ನೋಡ್ರಿ, ಇವಾಗ ಮುದ್ದೇಬಾಳೆ ಅಂತ ಬಂದೀನಿ ರೀ. 2 ಬಸ್ಸಿಗೆ ಹೋಗಿದ್ದೀನಿ ರೀ, 4 ಗಂಟೆ ಆಯ್ತು ನೋಡ್ರಿ. ಮುದ್ದೇಬಾಳೆ ಅಂತ ಬಂದೆ. ಕೇಕ್ ಅದೆಲ್ಲ ತೊಗೊಂಬಂದಿನಿ ರೀ. ಏನೇನು ತೊಗೊಂಬಂದು ನೋಡೋಣ ಬರ್ರಿ, ಬಿಸ್ತೀನಿ ನಿಮ್ಮ ಎದುರಿಗೆ. ನೋಡ್ರಿ ಯಾವೊಂದು ಕ್ಯಾಪ್ ತೊಗೊಂಬಂದೀನಿ ರೀ, ಬರ್ತಡೇ ಕ್ಯಾಪ್. ಸರಿ ಸರಿ ಬೇಡ, ಈ ಸಂಚೆ ಕಡೆ ಹಾಕೊಂಡು ಹಾಕತಿ ಈ ಹಾಕೊಂಡು ಹಾಕತ್ತಿರಪ್ಪ ಇವ್ರು. ನೋಡ್ರಿ ಇಲ್ಲೇ ಒಂದು ಬರ್ತಡೇ ಕ್ಯಾಪ್ ತೊಗೊಂಬಂದಿನಿ ನೋಡ್ರಿ. ಇಲ್ಲ ರೀ ಒಂದು ಬರ್ತಡೇ ಕ್ಯಾಪು. ಮತ್ತು ಇದು ತೊಗೊಂಬಂದಿಲ್ಲ ನೋಡ್ರಿ, ಇದು ಹೂವು ತಂದಿನಿ ನೋಡ್ರಿ. ಈ ಥರ ಹೇಳುತ್ತಂತ ನೋಡ್ರಿ, ಇದು ಹಿಂಗೆ ಈ ಥರ ಒಂದು ಹೂವು ತಂದೀನಿ ರೀ. ಅಲ್ಲೇ ವಿಡಿಯೋ ಮಾಡ್ಬೇಕಂದೇನಿ ರೀ, ನನಗೂ ಮಾಡೋದು ಆಗಲಿಲ್ಲ. ಎಲ್ಲ ಜಲ್ಲಿ ಅಡ್ಡೆ ಬಿಟ್ಟು ಹೋಗಿದ್ನಲ್ಲ ರೀ ಮನ್ಯಾಗ. ನಾ ಜಲ್ಲಿ ಬರ್ಬೇಕಾಗಿತ್ತು, ಅದ್ರ ಸಲಾಗ ಅಲ್ಲಿ ವಿಡಿಯೋ ಮಾಡೋದು ಆಗಲಿಲ್ಲ ನೋಡ್ರಿ. ಇದು ಇಷ್ಟು ಸಟ್ಟನೆ ಬರ್ತದೆ ನೋಡ್ರಿ ಈ ಥರ. ಇದಕ್ಕೆ 200 ಏನು ತೊಗೊಂಡಾರ ನೋಡ್ರಿ. 10 ಪುಗ್ ಅದಾವ್ರಿ, ಒಂದು ಸ್ಟಾರ್ ಐತ್ರಿ, 13 ಪೀಸ್ ಇವು ಹ್ಯಾಪಿ ಬರ್ತಡೇದು ಇದು ನೇಮ್ ಕೊಟ್ಟಾರ ನೋಡ್ರಿ. ಒಂದು ಪೀಸ್ ಇದು ಕೊಟ್ಟಾರ ನೋಡ್ರಿ. ಅದು ಏನು ರೀ, ಅದು ಹಿಂದೆ ಐತಲ್ರಿ ಕಟ್ಟೋದು. ಈ ಸಟ್ಟನ ಬರ್ತ ನೋಡ್ರಿ, ಇದು 200 ರೂಪಾಯಿ ನೋಡ್ರಿ. ನೋಡ್ರಿ ಇದನ್ನ ಒಂದು ಸಾಬೂನು ಡಬ್ಬಿ ತಂದೀನಿ ನೋಡ್ರಿ. ಇದೊಂದು ಸಾಬೂನು ಖಾಲಿ ಆಗಿದ್ದು ರೀ, ಇನ್ನೂ ಒಂದು ಐತ್ರಿ. ಅದು ಆ ಸಲ ಬೇರೆ ಬಂದೈತ್ರಿ ಡಬ್ಬಿ, ಈ ಸಲ ಬೇರೆ ಬಂದೈತೆ ನೋಡ್ರಿ. ನೋಡ್ರಿ ಆ ಸಲ ಇಂಥ ತಂದಿ ನೋಡ್ರಿ. ಇವು ಸಾಬೂನು ಖಾಲಿ ಹಾಕಿ ಬಂದಿದ್ದು, ಮತ್ತು ನಮ್ಗೆ ಒಳ್ಳೆ ಮೇಲೆ ಮುದ್ದಿರಕ್ಕೆ ಹೋಗೋದಾಗಲ್ಲ ಅಂಥೇಳಿ ನಾವೇ ಸಾಬೂನು ಯೂಸ್ ಮಾಡ್ತೀವಿ ನೋಡ್ರಿ. ಕ್ವಾಲಿಟಿ ಸಾಬೂನು ರೀ, ಇವೇ ಯೂಸ್ ಮಾಡ್ತಿದ್ವಿ. ಇವೇ ಚಲೋ ಅನ್ಸೇವೆ, ಇವೇ ಯೂಸ್ ಮಾಡ್ತಿದ್ವಿ. ಒಂದೊಂದು ತರದ್ರಿ. ನಾನು ಮಮ್ಮಿ ಒಂದು ಡಬ್ಬಿ ತರ್ತೀನಿ ನೋಡ್ರಿ. ಯಾಕಂದ್ರೆ ಮಮ್ಮಿ ಈ ಸಲ ಇಂಥ ತಂದಿ ನೋಡ್ರಿ. ಈ ಸಲ ಈ ಥರ ಇಟ್ಟ ತರ್ಬೇಕಂತ ಮಾಡಿದ್ದೀನಿ ರೀ. ಈ ಥರ ಇಲ್ಲಂದ್ರು ಇದು ಒಂದೇ ಉಳ್ದೈತೆ. ಮತ್ತು ನಮ್ಗೆ ಒಳ್ಳೆ ಮೇಲೆ ಮುದ್ದಿರಕ್ಕೆ ಹೋದಾಗಲ್ಲ ಒಂದು 5-6 ತಿಂಗಳು ಸೀರೆ ಆಗುತ್ತೆ ನೋಡ್ರಿ. 2 ಹುಡ್ರಿಗೆ ಇದನ್ನೇ ಯೂಸ್ ಮಾಡ್ತೀನಿ ರೀ, ನಾನು ಇದನ್ನೇ ಯೂಸ್ ಮಾಡ್ತೀನಿ ನೋಡ್ರಿ ಸಾಬೂನು. ಮತ್ತು ಒಂದು ಉದ್ದಿನ ಕಡ್ಡಿ ಬಾಕ್ಸ್ ತಂದೇನು ರೀ. ಉದ್ದಿನ ಕಡ್ಡಿದ್ದಿಲ್ಲ 1 ಕಿಲೋ ಎಣ್ಣೆ ತಂದೇನು ರೀ. ಸನ್ರೈಸ್ ನೋಡ್ರಿ, ಇದು ಎಣ್ಣೆ ಸನ್ರೈಸ್ 1 ಕಿಲೋ ಎಣ್ಣೆ ತಂದೇನು ರೀ. 1 kg ಶೇವ ತೊಗೊಂಬಂದೇನು ರೀ. ಶೇವ ಪ್ಯಾಕೆಟ್ 1 kg ಐತ್ರಿ. ಇದಕ್ಕೆ 150 ನೇಕ ತೊಗೊಂಡ್ರಿ. ಇಷ್ಟು ಕೂಡ ಲೆಕ್ಕ ಮಾಡ್ಯಾರಿ. ಇಷ್ಟು ಕೂಡ 300 ರೂಪಾಯಿ ತೊಗೊಂಡಾರ ನೋಡಿರಿ. ಇಷ್ಟು ಇದೊಂದು ಉದ್ದಿನ ಕಡ್ಡಿ 50 ರೂಪಾಯಿ ರೀ. 200 ರೀ. ಇದು ಒಂದು 110 ತೊಗೊಂಡಾರಿ. 310 ರೂಪಾಯಿ ತೊಗೊಂಡಾರಿ. ಇದು ಸೋಡಾ ಪುಡಿ ನೋಡ್ರಿ, 10 ರೂಪಾಯಿ ಸೋಡಾ ಪುಡಿ ತಂದೇನು ರೀ. ಇಷ್ಟೇ ತಂದೇನು ರೀ. ಕಿರಾಣಿ ಸಂತೆ ಎಲ್ಲ ಇತ್ತು ರೀ. ಮನೆ ತಂದಿನ ಇತ್ತು, ಇಷ್ಟು ತಂದಿ ನೋಡ್ರಿ. ನೋಡ್ರಿ ಶ್ರವಣಕುಮಾರ ಸರಿ ನಾನು ಕೈ ಹೆಂಗೆ ನಾಟಕ ಮಾಡ್ತಾನೆ ನೋಡ್ರಿ. ಇಲ್ಲಿ ನೋಡ್ರಿ 1 ಪಾವು kg ಬೆಳ್ಳುಳ್ಳಿ ತಂದೀನಿ ರೀ. ನಾನು ಮುದ್ದೆ ಹೋಗಿದ್ನಲ್ಲ. ಈಗ 1 ಪಾವು kg ಬದ್ನಿಕಾಯಿ ರೀ. 1 ಸೂಡು ಕೊತ್ತಂಬರಿ ರೀ. ಒಂದು ಇದು 10 ರೂಪಾಯಿ. ಇದು 10 ರೂಪಾಯಿ. ಇದು ಕರಿಬೇವು ಏಟ್ ಐತೆ ನೋಡ್ರಿ, 10 ರೂಪಾಯಿ ಆಯ್ತು ನೋಡ್ರಿ. ಮೊದಲು ನಾವು ಕರಿಬೇವನ್ನ ಕೊಂಡ್ತಿದ್ದಿಲ್ಲ ರೀ, ಯಾಕಂದ್ರೆ ನಮ್ಮ ಮನೆಯಿಂದ ಗಿಡ ಐತಲ್ರಿ, ಕೊಂಡ್ತಿದ್ದಿಲ್ಲ ರೀ. ಈ ಕರಿಬೇವನು 10 ರೂಪಾಯಿ ನೋಡ್ರಿ ಏಟ್ ಐತೆ. ಅದು ಇಷ್ಟು ತೊಗೊಂಬಂದೀನಿ ನೋಡ್ರಿ. ನೋಡ್ರಿ ಏನಂದ್ರಿ ಸೊಳ್ಳಿ ನೋಡ್ರಿ. ಸೊಳ್ಳಿ ಭಾಳ ಆಗ್ಯಾವ್ರಿ ನಮ್ಮ ಮನ್ಯಾಗ. ಸೊಳ್ಳಿ ಬತ್ತಿ ತಂದೀನಿ ರೀ ಹಚ್ಬೇಕಂತೇಳಿ. ಅಲ್ಲಿ ಸೊಳ್ಳಿ ಭಾಳ ಕಡಿತಾವ್ರಿ. ಈಗ 1 kg ಟಮಾಟಿ ತಂದೇನು ರೀ. ಈಗ 1 4 kg ಉಳ್ಳಾಗಡ್ಡಿ ತಂದೀನಿ ರೀ. ಯಾಕಂದ್ರೆ ಒಮ್ಮೆ ತಂದುಬಿಡ್ತೀನಿ ರೀ. ನನಗೆ ಒಳ್ಳೆ ಮುದ್ದೆ ಒಳಗೆ ಹೋಗೋದಾಗಲ್ರಿ. ಉಳ್ಳಾಗಡ್ಡಿ ಬೇಕಾದ್ರಿ ಕೆಡಲ್ಲ. ಗಾಳಿ ಹಾಕಿಬಿಡ್ತೀನಿ ರೀ ಒಮ್ಮೆ. 4 kg ತಂದು ನೋಡ್ರಿ. 4 kgಗೆ 100 ರೂಪಾಯಿ ತೊಗೊಂಡಾರ. 25 ರೂಪಾಯಿ kg ರೀ ಉಳ್ಳಾಗಡ್ಡಿ. ನೋಡ್ರಿ 1 kg ಕೇಕ್ ತೊಗೊಂಬಂದೀನಿ ರೀ. ಇದನ್ನು ಬರ್ತಡೇ ಮಾಡಾಗ ಬಿಸಿ ತೋರಿಸ್ತೀನಿ ರೀ. ಇವಾಗ ಕೆಲಸ ಭಾಳ ಐತ್ರಿ. ಇನ್ನು ಚೂಡ ಮಾಡಬೇಕು, ಇನ್ನು ಬಾಂಡೆ ಅದಾವ್ರಿ. ಇವಾಗ ಬಂದೀನಿ ರೀ. ಕಸ ಅದು ಉಡಬೇಕು ರೀ. ಅದಕ್ಕೆ
ಬರ್ತಡೇ ಮಾಡೋ ಬಿಸಿ ತೋರಿಸ್ತೀನಿ ರೀ ಯಾವ ಥರ ಕೇಕ್ ತಂದೀನಿ ಅಂತೇಳಿ. ಇಷ್ಟು ತಂದು ನೋಡಿರಿ ಮುದ್ದೆ ಒಳಕ್ಕೆ ಹೋಗಿ ಜಲ್ಲಿ ಎಲ್ಲ ಮೊನ್ನೆ ಇಲ್ಲೇ ಕಿರಾಣಿ ಸಂತೆ ತೊಗೊಂಬಂದಿದ್ನಲ್ಲ ರೀ, ಎಲ್ಲ ಇತ್ತು ರೀ, ಅದಕ್ಕೆ ಸ್ವಲ್ಪ ತೊಗೊಂಬಂದಿ ನೋಡಿರಿ. ನೋಡಿರಿ ಚೂಡ ಮಸ್ತಾಗ್ಯಾವ್ರಿ. ನಾನು ಬರ್ತಡೇಕಂತ ಇಷ್ಟು ಚೂಡ ಮಾಡಿ ನೋಡಿರಿ, ಶೇಂಗಾದ ಹಾಕ್ಕೊಂಡು. ನನಗೆ ವಿಡಿಯೋ ಮಾಡೋದು ಆಗಲಿಲ್ಲ ರೀ, ನಿಮ್ಗೆ ಇನ್ನೊಮ್ಮೆ ತೋರಿಸ್ಕೊಡ್ತೀನಿ ರೀ ಬೇಕಾದ್ರೆ ವಿಡಿಯೋ. ಉತ್ತರ ಕರ್ನಾಟಕ ಸ್ಪೆಷಲ್ ಚೂಡ ರೆಸಿಪಿ ಬೇಕಾರೆ ನೀವು ಕಮೆಂಟ್ ಮಾಡಿರಿ, ನಿಮ್ಗೆ ಹೇಳ್ಕೊಡ್ತೀನಿ ರೀ. ನನಗೆ ಕೆಲಸನ ಭಾಳ ಐತ್ರಿ, ಮುದ್ದೆ ಒಳಗೆ ಹೋಗಿ ಲೇಟ್ ಆಗಿತ್ತಲ್ಲ ರೀ, ನನಗೆ ವಿಡಿಯೋ ಮಾಡೋದು ಆಗಲಿಲ್ಲ ರೀ. ಇವಾಗ ಚೂಡ ಮಾಡೀನಿ ರೀ, ಇನ್ನು ಕಸ ಗುಡಿಸ್ಬೇಕು ಎಲ್ಲ ಮಾಡ್ಕೊಂಡು ಬರ್ತಡೇ ಮಾಡೋ ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ ಬರ್ತಡೇಗೆ ರೆಡಿ ಮಾಡಾಕತ್ತೀವಿ, ಕರೆಂಟ್ ಎಲ್ಲ ಹೋಗ್ಬಿಟ್ಟ ನೋಡಿರಿ. ಹಳ್ಳಿ ಕಡೆ ಹುಡ್ರು ಎಷ್ಟು ಜನ ಬಂದ ನೋಡಿರಿ. ಹುಡ್ರು ಹಳ್ಳಿ ಕಡೆನೇ ಚಂದ ನೋಡಿರಿ, ಹುಡ್ರು ಎಲ್ಲರೂ ಬರ್ತಾರೆ ನೋಡಿರಿ. ನಮ್ಮ ಅವಿ ಪುಟ್ಟಕ್ಕ ಇದು ನೋಡಿರಿ, ನಮ್ಮ ಮನೆ ಮಗ್ಳು ಅವಿ ಡೆಕೋರೇಷನ್ ಮಾಡಾಕತ್ತಾಳ್ರಿ. ನನಗೆ ಗೊತ್ತಲ್ಲಕ ಆಕಿನ ಕರ್ದೀನಿ ನೋಡಿರಿ. ಆಕಿ ಮಾಡಾಕತ್ತಾಳ್ರಿ. ಆಕಿನಿಂದ ಇಷ್ಟೆಲ್ಲ ಹುಡ್ರು ಬೆನ್ನ ಹತ್ತಿ ಓಡಿ ಬಂದ ನೋಡಿರಿ. ಇಲ್ಲಿ ಓಣ್ಯಾಗ ನೋಡ್ರಿ ಎಷ್ಟದ ನೋಡ್ರಿ, ಅದಾವ್ರು ನಮ್ಮ ಓಣ್ಯಾಗ ಹುಡ್ರು. ಇಷ್ಟು ಡೆಕೋರೇಷನ್ ಮಾಡೀವಿ. ಇದು ಇನ್ನೂ ಸ್ವಲ್ಪ ತಳಕ್ಕೆ ಬರ್ಬೇಕಾಗಿತ್ತು, ಏನು ಮಾಡಿತ್ರಿ ಅದು ನೋಡ್ರಿ. ಎಷ್ಟು ಸಾಂಗ್ ಕೊಟ್ಟ ನೋಡ್ರಿ, ಪ್ಯಾಕಿಂಗ್ ಐತ್ರಿ, ಅದು ಸಾಂಗ್ ಕೊಟ್ಟಾರ. ಇನ್ನೂ ಪುಗ್ಗದವ್ರಿ, ಒಂದು ಸ್ಟಾರ್ ಐತ್ರಿ. ಡೆಕೋರೇಷನ್ ಮಾಡ್ಬೇಕ್ರಿ. ಹುಡ್ರು ಎಷ್ಟು ಗಲಾಟೆ ಮಾಡಾಕತ್ತ ನೋಡ್ರಿ. ನೋಡಿರಿ ಫೈನಲ್ ಆಗಿ ಮುಗ್ಯಾಕೆ ಬಂತ್ರಿ. ಅಕ್ಕಿ ಕಡೆ ಒಂದಿಷ್ಟು ಪುಗ್ಗ ಕಟ್ಟಿದ್ರೆ ಆಯ್ತು ನೋಡಿರಿ. ಇದು 200 ರೂಪಾಯಿ ಅಂತ. ಇನ್ನೂ ಸ್ವಲ್ಪ ತಳ್ಯಾಕೆ ಬರ್ಬೇಕಾಗಿತ್ತು ರೀ, ಏನು ಮಾಡ್ಬೇಕು ತಳಕ್ಕೆ ಬಂದಿಲ್ಲ ನೋಡಿರಿ. ಇಲ್ಲಿ ಹೆಂಗೆ ನಿಂತಾರೆ ನೋಡಿರಿ ಅಕ್ಕಗಳು ಅಣ್ಣಗಳು. ಅವರು ಈ ಥರ ಕೊಟ್ಟಾರೆ ಪೋಸ್ಟ್ರು. ನಮ್ಗೆ ಹೆಂಗೆ ಬರ್ತಾ ಹಂಗೆ ರೆಡಿ ಮಾಡಿ ನೋಡಿರಿ ನಾವು ಬಂದಂಗೆ. ನೋಡಿರಿ ಫೈನಲ್ ಆಗಿ ಬರ್ತಡೇಗೆ ರೆಡಿ ಮಾಡೀವ್ರಿ. ಇದು ಇನ್ನೂ ಸ್ವಲ್ಪ ಉದ್ದ ಬೇಸಾಗಿತ್ತು ರೀ, ಮ್ಯಾಕ್ ಆಗೈತೆ ನೋಡಿರಿ. ನಾವು ಏನು ಮಾಡಬೇಕು ಅಲ್ಲಿ ನೋಡ್ಲಿಲ್ಲ ರೀ, ನಾನು ಉದ್ದಿರ್ತಂದು ತೊಗೊಂಬಂದೆ, ಹಂಗೆ ಕಟ್ಟನ ಅದು ಹಿಂಗಾಗೈತೆ ನೋಡಿರಿ. ನೋಡಿರಿ ಕೇಕು ಈ ಥರ ತಂದೀನಿ ರೀ. ಅಗಳೇ ನಿಮ್ಗೆ ಬಾಕ್ಸ್ ಬಿಚ್ಚಿ ತೋರ್ಸೋದಾಗಲ್ಲ, ಈಗ ಉಚ್ಚಿದ್ ನೋಡಿರಿ. ಈ ಥರ ಐತೆ ನೋಡಿರಿ ಕೇಕು. ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಶಿವಕುಮಾರ್ ಅಲ್ರಿ ಅವನ ಹೆಸರು, ಹ್ಯಾಪಿ ಬರ್ತ್ಡೇ ಅಂತ ಆಕೆಯವ್ರ ಹೆಸರು ಹಾಕ್ಯಾರ ನೋಡಿರಿ. ಇಲ್ಲವ ಫುಲ್ ರೆಡಿ ಆಗಿಬಿಟ್ಟಾನ್ರಿ ಬರ್ತಡೇಗೆ. ಇನ್ನು ನನ್ನದಿಷ್ಟು ಜನ ಬರೋರು ಬಾಕಿ ಇದ್ದರು, ಅದ್ರ ಸಲ ನಾನು ನಿಂತೀನಿ ರೀ. ಅವ ಹೆಂಗೆ ಮಾಡಾಕತ್ತಾನ ನೋಡಿರಿ, ಚಾಕು ತೊಗೊಂಡು ಇದು ಮಾಡಾಕತ್ತಾನ ರೀ ಶಿವಕುಮಾರ. ಇಷ್ಟು ಮಂದಿ ಬಂದಾರಿ, ಈ ಕಡೆ ಇಷ್ಟು ಮಂದಿ ಬಂದಾರ, ಇನ್ನು ಬರೋರು ಅದಾರ. ಒಂದೇನವ್ರನ್ನ ಒಂದಿಷ್ಟು ಕರೆದು ಸಿಂಪಲ್ಲಾಗಿ ಮಾಡಿ ನೋಡಿರಿ. ನೋಡಿರಿ ಫೈನಲ್ಲಾಗಿ ಕೇಕ್ ಕಟ್ ಮಾಡಾಕತ್ತೀನಿ ನೋಡಿರಿ. ಒಂದು ಹೂವನೂ ತಂದಿದ್ದೀನಿ ರೀ, ಒಂದು ಅಂಥದ್ದೂ ತಂದಿದ್ದೀನಿ ರೀ. ಮ್ಯಾನ್ಬತ್ತಿ ಹಚ್ಚಿ ಬರ್ತಡೇದು ಇದು ಮಾಡಿದ್ರಿ. ಎಲ್ಲ ಹುಡ್ರು ನಾವು ಕೂಡಿ ಕಟ್ ಮಾಡಂದನ್ರಿ. ಆಗ ಕಟ್ ಮಾಡಕ್ಕೆ ಬರಲಿಲ್ಲ ರೀ, ಹಿಡಿದು ನಾನೇ ಕಟ್ ಮಾಡಿಸಿದ್ ನೋಡಿರಿ. ಬರ್ತಡೇ ಮಾತ್ರ ಸೂಪರ್ ಆತ್ರಿ. ಒಂದು ಬೇಜಾರು ಏನಂದ್ರೆ ಅವ್ರ ಅಪ್ಪಾರು ಒಂದಿದ್ರೆ ಭಾಳ ಚಲೋ ಆಗ್ತಿತ್ತು ರೀ. ಅದು ಒಂದೇ ಬೇಜಾರು ನೋಡಿರಿ ನಮಗೆ, ಮತ್ತು ಯಾವುದು ಬೇಜಾರಿಲ್ಲ ನೋಡಿರಿ. ಎಲ್ಲನೂ ಚೆಂದ ಆತ್ರಿ. ಎಲ್ಲ ಥರ ತಂದು ಮಕ್ಕಳಿಗೆ ಯಾವುದೇ ಕಷ್ಟ ಬರಬಾರ್ದು ಅಂಥೇಳಿ ನಾವು ಮಾಡ್ತೀವಿ ನೋಡಿರಿ. ಅವ್ರಿಗೆ ಮುಂದೆ ನಮ್ಮ ಅಪ್ಪಾರಿದ್ರೆ ಮಾಡ್ತಿದ್ರು, ನಮ್ಮ ಮಮ್ಮಿ ಮಾಡಲಿಲ್ಲ ಅನ್ಬಾರ್ದು ಅಂತಕ್ಕೋಸ್ಕರ ಮಾಡ್ತೀವಿ ನೋಡಿರಿ.